ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ ನಮ್ದು ಇನ್ನೂ ಅಮೌಂಟ್ ಬಂದಿಲ್ಲ, ಯಾಕೆ ಬಂದಿಲ್ಲ, ಯಾವಾಗ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದು, ಬಹಳಷ್ಟು ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಕಮೆಂಟ್ಗಳು ಏನು ಅಂದರೆ DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇದೆ, DDO ಅಪ್ರೂವಲ್ ಎಸ್ ಅಂತ ತೋರಿಸ್ತಾ ಇದೆ. ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಪೆಂಡಿಂಗ್ ಇದೆ, ಏನು ಮಾಡಬೇಕು? ಮತ್ತು 2026 ಮಾರ್ಚ್ ಬಜೆಟಲ್ಲಿ SSP ಸ್ಕಾಲರ್ಶಿಪ್ಗೆ ಒಂದಿಷ್ಟು ಕೋಟಿ ಹಣ ಬಿಡುಗಡೆ ಆಗಿದೆಯೋ ಇಲ್ಲೋ ಅಂತ ಕೂಡ ಕೇಳ್ತಾ ಇದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದು, ಮಾರ್ಚ್ 2026 ಬಜೆಟ್ನಲ್ಲಿ SSP ಸ್ಕಾಲರ್ಶಿಪ್ಗೆ ಅಂತಾನೆ 3,000 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಬಟ್ ಈ 3,000 ಕೋಟಿ ಎಲ್ಲ ಡಿವೈಡ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಡಿವೈಡ್ ಮಾಡ್ತಾ ಇದ್ದಾರೆ. ಬಟ್ ಡಿವೈಡ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ಗಳು ಕೂಡ ಇದ್ದಾವೆ. ಓಕೆನಾ? DDO ಅಪ್ರೂವಲ್ ನೋ ಅಂತ ಯಾರಿಗೆಲ್ಲ ತೋರಿಸ್ತಾ ಇದೆಯಲ್ವಾ, ಇವರಿಗೆ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ. ಅಂದರೆ ಸರ್ಕಾರದ ಹಣಕಾಸು ಇಲಾಖೆ ಕಡೆಯಿಂದ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ. ರಿಲೀಸ್ ಆದಮೇಲೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ರಿಲೀಸ್ ಆಗಬೇಕು ಅಂದರೆ ನೀವೇನಾದರೂ ಮಾಡಬೇಕಂತೇಳಿ ಕೂಡ ಕಮೆಂಟ್ ಮಾಡ್ಬೋದು ಮತ್ತು ಕೇಳಬಹುದು. ಯಾಕಂದರೆ ನೀವೇನು ಮಾಡೋದು ಇರೋದಿಲ್ಲ. ಬಟ್ ನಿಮ್ದು ಏನಾದರೂ ವೆರಿಫಿಕೇಷನ್ ಪೆಂಡಿಂಗ್ ಇತ್ತು ಅಂದರೆ, ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ವೆರಿಫಿಕೇಷನನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಕೂಡ ಅಪ್ಲೋಡ್ ಮಾಡಿ. ಓಕೆನಾ? DDO ಅಪ್ರೂವಲ್ ಎಸ್ ಅಂತ ಇತ್ತು ಅಂದರೆ ಏನು? ಕರ್ನಾಟಕದ ಹಣಕಾಸು ಇಲಾಖೆಯ ಕಡೆಯಿಂದ ಫಂಡು ರಿಲೀಸ್ ಆಗಿದೆ. DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಎಷ್ಟು ಅಮೌಂಟು ಶೋ ಆಗ್ತಾ ಇತ್ತು ಅಷ್ಟು ಅಮೌಂಟು ನಿಮ್ಮ ಖಾತೆಗೆ ಬರುತ್ತೆ. DDO ಅಪ್ರೂವಲ್ ಒಂದು ಪೆಂಡಿಂಗ್ ಇರುತ್ತೆ. DDO ಅಪ್ರೂವಲ್ ಏನಾದರೂ ಕ್ಲಿಕ್ ಅಂತ ಕೊಟ್ಟರೆ ಸಾಕು, ನಿಮ್ಮ ಖಾತೆಗೆ ವಿತಿನ್ 2 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ. ಬಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ, 1 ಮಂತಿಂದ DDO ಅಪ್ರೂವಲ್ ಎಸ್ ಅಂತಾನೆ ತೋರಿಸ್ತಾ ಇದೆ, ಅಮೌಂಟ್ ಕ್ರೆಡಿಟ್ ಆಗಿಲ್ಲ. DDO ಅಪ್ರೂವಲ್ ನೋ ಅಂತಾನೆ ತೋರಿಸ್ತಾ ಇದೆ, ಎಸ್ ಆಗಿಲ್ಲ. DDO ಅಪ್ರೂವಲ್ ಎಸ್ ಅಂತ ಇರುವಂಥದ್ದು ಡನ್ ಆಗಿ ಅಮೌಂಟ್ ಕ್ರೆಡಿಟ್ ಆಗಬೇಕು ಅಂದರೆ, DDO ಅಪ್ರೂವಲ್ ನೋ ಅಂತ ಇರುವಂಥದ್ದು ಎಸ್ ಆಗಬೇಕು ಅಂದರೆ ಕರ್ನಾಟಕದ ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ರಿಲೀಸ್ ಆಗಬೇಕು. ಓಕೆನಾ? ಎಸ್ ಅಂತ ಇರುವಂಥದ್ದು ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗಬೇಕು ಅಂದರೆ ನಿಮ್ಮದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು ಕ್ಲಿಯರ್ ಆಗಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರಬೇಕು. ಅಪ್ಲೋಡ್ ಮಾಡಿಲ್ಲ ಅಂದರೆ ನಾನು ಎಲ್ಲ ವಿಡಿಯೋಗಳಲ್ಲಿ ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತೇಳಿ. ಅಲ್ಲಿ ಹೋಗಿ ನೋಡಿಕೊಂಡು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿಲ್ಲ ಅಂದರೆ DDO ಅಪ್ರೂವಲ್ ಎಸ್ ಅಂತ ಇರುವಂಥದ್ದು ಕಂಪ್ಲೀಟ್ ಆಗಿ ವೆರಿಫಿಕೇಷನ್ ಆಗೋದಿಲ್ಲ ಮತ್ತು ನಿಮ್ಮ ಖಾತೆಗೆ ಅಮೌಂಟು ಕೂಡ ಬರೋದಿಲ್ಲ. ಯಾವ ರೀತಿ ಅಂತ ಶಾರ್ಟಾಗಿ ಹೇಳ್ಬಿಡ್ತೀನಿ. ನೀವು ಪ್ರೀವಿಯಸ್ ಇಯರ್ SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡ್ತೀರಾ, ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತೇಳಿ ಅಲ್ಲಿ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಹೋಗಿ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿದ್ರೆ, ಅಪ್ಲೋಡ್ ಮಾಡಿ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮದು ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ವೆರಿಫಿಕೇಷನ್ ಕಂಪ್ಲೀಟ್ ಆಗಿ DDO ಅಪ್ರೂವಲ್ ಎಸ್ ಅಂತ ತೋರಿಸ್ತಾ ಇದೆಯಲ್ವಾ, ಅದು ಡಿಸ್ಬರ್ಸ್ಮೆಂಟ್ ಅಥವಾ DBT ಫುಲ್ಶುಡ್ ಅಂತ ಆಗಿ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಓಕೆನಾ? ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಯಾರಾದರೂ ಅಪ್ಲೋಡ್ ಮಾಡಿಲ್ಲ ಅಂದರೆ ಹೋಗಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಅಮೌಂಟು ಬರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ DDO ಅಪ್ರೂವಲ್ ಎಸ್ ಅಂತ ತೋರಿಸ್ತಾ ಇದೆ. ಮತ್ತು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ವೆರಿಫಿಕೇಷನ್ ಪೆಂಡಿಂಗ್ ಇದೆ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. SC ST OBC ಕ್ಯಾಟಗರಿ ಅವರು ಮತ್ತು ಮೈನಾರಿಟಿ ಸ್ಟೂಡೆಂಟು ವಿದ್ಯಾಶ್ರೀಗೆ ಅಪ್ಲಿಕೇಶನ್ ಹಾಕಿದ್ದೀನಿ, SSP ಸ್ಕಾಲರ್ಶಿಪ್ಪಿನ ಅಮೌಂಟು ಕ್ರೆಡಿಟ್ ಆಗಿಲ್ಲ. ವಿದ್ಯಾಶ್ರೀ ಆಯಿತು, ಯಶಸ್ವಿನಿ ಸ್ಕಾಲರ್ಶಿಪ್ ಏನಾಗಿತ್ತಲ್ವ, ಎಲ್ಲ ವಿದ್ಯಾರ್ಥಿಗಳಿಗೂ ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ ನಿಮ್ದೇನಾದರೂ ಕ್ರೆಡಿಟ್ ಆಗಿಲ್ಲ ಅಂದರೆ ಹಾಸ್ಟೆಲ್ ಅಲಾಟ್ಮೆಂಟ್ ವಿದ್ಯಾಶ್ರೀಗೇನು ಕ್ಯಾನ್ಸಲ್ ಮಾಡಿಸ್ತಿರ್ತೀರಲ್ವ, ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಈ ತೊಂದರೆ ಇದ್ದರೂ ಕೂಡ ವಿದ್ಯಾಶ್ರೀ ಅಮೌಂಟು ನಿಮ್ಮ ಖಾತೆಗೆ ಬಂದಿರೋದಿಲ್ಲ. ಓಕೆನಾ? ಇದು ವಿದ್ಯಾಶ್ರೀ ಅಮೌಂಟ್ಗೆ. ಮತ್ತು ಯಶಸ್ವಿನಿ ಸ್ಕಾಲರ್ಶಿಪ್ ಕೂಡ ನಿಮ್ಮ ವಿದ್ಯಾರ್ಹತೆಗೆ ತಕ್ಕ ಹಾಗೆ ಒಂದಿಷ್ಟು ಅಮೌಂಟು ಮೆನ್ಷನ್ ಆಗಿರುತ್ತೆ. ಅಷ್ಟು ಅಮೌಂಟು ಕೂಡ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿದೆ, ಅದರಲ್ಲೂ ಯಾವುದೂ ತೊಂದರೆ ಇಲ್ಲ. ಬಟ್ SSP ಸ್ಕಾಲರ್ಶಿಪ್ಪು DDO ಅಪ್ರೂವಲ್ ನೋ ಅಂತ ಏನು ತೋರಿಸ್ತಾ ಇದೆಯಲ್ವಾ, ಇವರಿಗೆ ಇದೇ ಮಾರ್ಚ್ ತಿಂಗಳ ಒಳಗಡೆ ಫಂಡ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗೋದಕ್ಕಿಂತ ಮುಂಚೆ ವೆರಿಫಿಕೇಷನ್ ಏನಾದರೂ ಪೆಂಡಿಂಗ್ ಇತ್ತಂದರೆ ಆದಷ್ಟು ಬೇಗ ಹೋಗಿ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ಓಕೆನಾ? ಇದಿಷ್ಟು SSP ಸ್ಕಾಲರ್ಶಿಪ್ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ವಿಡಿಯೋ ನನ್ನ ಚಾನಲಲ್ಲಿ ಮಾಡ್ತಾ ಹೋಗ್ತೀನಿ. ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.